ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂಥ ವೈದ್ಯಾಧಿಕಾರಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ನಿಮಗೆಲ್ಲರಿಗೂ ತಿಳಿದಿದೆ, ಈ ನಮ್ಮ ವೈದ್ಯಾಧಿಕಾರಿಗಳ ಸಂಘದ ವತಿಯಿಂದ ಒಂದು ಗಡುವು ನೀಡಿತ್ತು ಸರ್ಕಾರಕ್ಕೆ. ಸೊ ಅದನ್ನು ಮನಗಂಡು ಸರ್ಕಾರ ಕೆಲವೊಂದು ಸ್ಟೆಪ್ಸ್ ತೆಗೆದುಕೊಂಡಿತ್ತು. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದೀವಿ ಯಾವ ಸ್ಟೆಪ್ಸ್ಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆಯನ್ನು ತೆಗೆದುಕೊಂಡಿತ್ತು ಎನ್ನುವುದನ್ನು. ಅದರ ಒಂದು ನಿಟ್ಟಿನಲ್ಲಿ ಇನ್ನೊಂದು ಬೆಳಕಿಗೆ ಬರ್ತಾ ಇದೆ. ಏನು ಅಂತಂದರೆ ಇನ್ ಸರ್ವಿಸ್ ಎಜುಕೇಷನ್ ಬಗ್ಗೆ. ಸೊ ಇವತ್ತಿನ ಒಂದು ಆದೇಶ, ಸರ್ಕಾರದ ನಡೆವಳಿಗಳು, ಅದರಲ್ಲಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಬನ್ನಿ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ವಿಷಯ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳನ್ನು ಉನ್ನತ ವ್ಯಾಸಂಗಕ್ಕೆ ನಿಯೋಜಿಸುವ ಸಂದರ್ಭಗಳಲ್ಲಿ ಪಡೆಯಲಾಗುವ ಬಂಧಪತ್ರಗಳಿಗೆ ಷರತ್ತುಗಳನ್ನು ಸೇರ್ಪಡೆಗೊಳಿಸುವ ಬಗ್ಗೆ ಓದಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ ಆಕೋಕ 999/HSH 2024 ದಿನಾಂಕ 19/8/2025 ಮತ್ತು ತಿದ್ದುಪಡಿ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 85/HSH 2026 ದಿನಾಂಕ 27/2/2026. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1958 ಪರಿಶಿಷ್ಟ 2A (1 ಮತ್ತು 6). ಪ್ರಸ್ತಾವನೆ ಏನಿತ್ತು? ಪ್ರಸ್ತಾವನೆ ಅಂದರೆ, ಮೇಲೆ ಓದಲಾದ ಒಂದರ ಸರ್ಕಾರದ ಆದೇಶ ದಿನಾಂಕ 19/8/2025 ಮತ್ತು ತಿದ್ದುಪಡಿ ಆದೇಶ ದಿನಾಂಕ 27/2/2026ರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳನ್ನು ಉನ್ನತ ವ್ಯಾಸಂಗಕ್ಕೆ ನಿಯೋಜಿಸುವುದಕ್ಕೆ ಸಂಬಂಧಿಸಿದಂತೆ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. ಸೊ ಏನೇನು ಮಾನದಂಡಗಳಿದ್ದಾವೆ ಅಂತಂದರೆ, ಉನ್ನತ ವ್ಯಾಸಂಗ, ವೈದ್ಯಾಧಿಕಾರಿಗಳ ಉನ್ನತ ವ್ಯಾಸಂಗ, ಇನ್ ಸರ್ವಿಸ್ ಎಜುಕೇಷನ್ ಬಗ್ಗೆ ಇರುವಂತಹ ಕೆಲವೊಂದು ಮಾನದಂಡಗಳು. ಬನ್ನಿ ನೋಡೋಣ. ಮೇಲೆ ಓದಲಾದ 2ರ ಕರ್ನಾಟಕ ನಾಗರಿಕರ ಸೇವಾ ನಿಯಮಗಳ ಪರಿಶಿಷ್ಟ 2A (1 ಮತ್ತು 6) ಅನ್ವಯ ಉನ್ನತ ವ್ಯಾಸಂಗ ವಿದ್ಯಾಭ್ಯಾಸ ಅಥವಾ ವಿಶೇಷ ತರಗತಿಗಾಗಿ ಪ್ರತಿ ನಿಯೋಜಿಸಿದ ಗರಿಷ್ಠ ಅವಧಿಯು ವಿದ್ಯಾಭ್ಯಾಸ ಅಥವಾ ತರಬೇತಿಯ ಮಾಡಿಕೆಯ ಅವಧಿಯನ್ನು ಮೀರತಕ್ಕದ್ದಲ್ಲ. ಈ ಅವಧಿಯನ್ನು ಕರ್ತವ್ಯದ ಮೇಲಿದ್ದಂತೆ ಪರಿಗಣಿಸಬೇಕು. ಸರ್ಕಾರಿ ನೌಕರನು ಉನ್ನತ ವಿದ್ಯಾಭ್ಯಾಸವನ್ನು ಅಂತಹ ವ್ಯಾಸಂಗದ ಅಥವಾ ಉನ್ನತ ಅಭ್ಯಾಸದ ಮಾಡಿಕೆಯ ಅವಧಿಯಲ್ಲಿ ಪೂರ್ಣಗೊಳಿಸಲು ಅಸಮರ್ಥನಾದರೆ ಅವನಿಗೆ 1 ವರ್ಷದ ಗರಿಷ್ಠ ಅವಧಿಯವರೆಗೆ ವಿಸ್ತರಣೆ ನೀಡಬಹುದು. ಅಂತಂದರೆ ಸ್ನೇಹಿತರೆ, ಯಾರಾದರೂ 2 ವರ್ಷ ಉನ್ನತ ವ್ಯಾಸಂಗಕ್ಕೆ ನಿಯೋಜನೆ ಮಾಡಿದ್ದಾರೆ, ಆ ಒಂದು ಟೈಮ್ ಪೀರಿಯಡ್ ಕೂಡ ನೀವು ಕೆಲಸದಲ್ಲಿದ್ದೀರಾ ಎನ್ನುವಂಥ ಭಾವಿಸಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಲ್ಲದೆ ಆ ಟೈಮ್ ಪೀರಿಯಡಲ್ಲಿ ಈ ಒಂದು ಉನ್ನತ ವ್ಯಾಸಂಗ PG ಕಂಪ್ಲೀಟ್ ಮಾಡಲಿಲ್ಲ ಅಂತಂದರೆ ಇನ್ನೂ 1 ವರ್ಷಗಳ ಕಾಲ ಅದನ್ನು 1 ವರ್ಷಗಳ ಕಾಲ ಇದು ಸಮಯವನ್ನು ಕೊಡಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಉನ್ನತ ವಿದ್ಯಾಭ್ಯಾಸವನ್ನು ಅಂತಹ ವ್ಯಾಸಂಗದ ಅಥವಾ ಉನ್ನತ ಅಭ್ಯಾಸದ ಮಾಡಿಕೆಯ ಅವಧಿ ಪೂರ್ಣಗೊಳಿಸಲು ಅಸಮರ್ಥನಾದರೆ ಅವನಿಗೆ 1 ವರ್ಷದ ಗರಿಷ್ಠ ಅವಧಿಯವರೆಗೆ ವಿಸ್ತರಣೆ ನೀಡಬಹುದು. ಈ ವಿಸ್ತರಣಾವಧಿಯನ್ನು ಅವನ ಲೆಕ್ಕದಲ್ಲಿ ಇರಬಹುದಂತಹ ರಜೆ ಎಂದು ಪರಿಗಣಿಸಬೇಕು ಮತ್ತು ಉಳಿದ ಅವಧಿಯನ್ನು ಅಸಾಧಾರಣ ರಜೆ ಎಂದು ಪರಿಗಣಿಸಬೇಕು. ಇನ್ ಕೇಸ್ ಏನಾದರೂ ಇದು ಆಗ್ತಾ ಇದ್ದರೆ, 1 ಇಯರ್ ಎಕ್ಸ್ಟೆಂಡ್ ಆಗ್ತಾ ಇದ್ದರೆ, ಆ ಒಂದು ಎಕ್ಸ್ಟೆಂಡು ಯಾರು ಎಂಪ್ಲಾಯ್ ಇದ್ದಾರೆ ಅವರ ರಜೆ ಎಂದು ಪರಿಗಣಿಸಲಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಮೇಲಿನ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಇಲಾಖೆಯ ವೈದ್ಯಾಧಿಕಾರಿಗಳನ್ನು ಉನ್ನತ ವ್ಯಾಸಂಗಕ್ಕೆ ನಿಯೋಜಿಸುವ ಸಂದರ್ಭಗಳಲ್ಲಿ ಪಡೆಯಲಾಗುವ ಬಂಧಪತ್ರಗಳಿಗೆ ಈಗಾಗಲೇ ನಿಗದಿಪಡಿಸಲಾಗಿರುವ ಷರತ್ತುಗಳ ಜೊತೆಗೆ ಇನ್ನೂ ಕೆಲವು ಷರತ್ತುಗಳನ್ನು ಸೇರ್ಪಡೆಗೊಳಿಸಲು ಸರ್ಕಾರವು ನಿರ್ಧರಿಸಿದ್ದು, ಅದರಂತೆ ಈ ಕೆಳಕಂಡ ಆದೇಶ. ಸೊ ಈ ಆದೇಶ ಇದೆ ಸ್ನೇಹಿತರೆ. ಸರ್ಕಾರಿ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 85/HSH 2026 ಬೆಂಗಳೂರು ದಿನಾಂಕ 27/2/2026.
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಇಲಾಖೆಯ ವೈದ್ಯಾಧಿಕಾರಿಗಳನ್ನು ಉನ್ನತ ವ್ಯಾಸಂಗಕ್ಕೆ ನಿಯೋಜಿಸುವ ಸಂದರ್ಭಗಳಲ್ಲಿ ಪಡೆಯಲಾಗುವ ಬಂಧಪತ್ರಗಳಿಗೆ ಈಗಾಗಲೇ ವಿಧಿಸುತ್ತಿರುವ ಷರತ್ತುಗಳ ಜೊತೆಗೆ ಈ ಕೆಳಕಂಡ ಷರತ್ತುಗಳನ್ನು ಸೇರ್ಪಡೆಗೊಳಿಸಿ ಆದೇಶಿಸಿದೆ. ಅಂತಂದರೆ ಬಾಂಡ್ ಏನು ತಗೋತಾ ಇದ್ದಾರೆ, ವಿಧಿಪತ್ರ ಏನು ತಗೋತಾ ಇದ್ದಾರೆ, ಈಗಾಗಲೇ ಇರುವ ಷರತ್ತು ಬಂಧಗಳನ್ನು ಅದರ ಜೊತೆಗೆ ಈ ಒಂದು ಷರತ್ತನ್ನು ಸೇರ್ಪಡೆಗೊಳಿಸಿ ಆದೇಶಿಸಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸ್ನಾತಕೋತ್ತರ DNB ಡಿಪ್ಲೊಮಾ ವ್ಯಾಸಂಗಕ್ಕೆ ನಿಯೋಜಿಸಲಾಗುವ ಎಲ್ಲ ವೈದ್ಯರುಗಳಿಂದ ಕನಿಷ್ಠ 10 ವರ್ಷಗಳ ಸೇವೆಯನ್ನು ಸಂಬಂಧಿಸಿದ ಹುದ್ದೆಗಳ ಲಭ್ಯವಿದ್ದಲ್ಲಿ ಸ್ನಾತಕೋತ್ತರ DNB ಡಿಪ್ಲೊಮಾ ಕೋರ್ಸ್ಗೆ ಒಳಗಾಗುವ ತಜ್ಞತೆಯಲ್ಲೇ ಸಲ್ಲಿಸುವುದಾಗಿ ವೈದ್ಯರುಗಳಿಂದ ಬಂಧಪತ್ರ ಪಡೆಯತಕ್ಕದ್ದು. ಅಂತಂದರೆ ಒಂದು ವೇಳೆ ಅವರು ಪರ್ಟಿಕ್ಯುಲರ್ PG ಸಬ್ಜೆಕ್ಟನ್ನು ತಗೊಂಡು ಅವರು ಉನ್ನತ ವ್ಯಾಸಂಗಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಪುನಃ ತಿರುಗಿ ಬಂದು ಒಂದು 10 ವರ್ಷಗಳ ಕಾಲ ಅದು ಪರ್ಟಿಕ್ಯುಲರ್ ಸೇವೆಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ಎರಡನೇದಾಗಿ ಕರ್ನಾಟಕ ನಾಗರಿಕ ಸೇವಾ ನಿಯಮ 1958ರಲ್ಲಿನ ನಮೂನೆ 19ರಲ್ಲಿ ನಿಗದಿಪಡಿಸಿರುವ ಅಂಶಗಳ ಜೊತೆಗೆ ವೈದ್ಯಾಧಿಕಾರಿಯು ನಿಗದಿತ ಅವಧಿಯೊಳಗೆ ವ್ಯಾಸಂಗವನ್ನು ಪೂರ್ಣಗೊಳಿಸಲು ವಿಫಲವಾದರೆ ಮತ್ತು ಲಾಗ್ಬುಕ್ ನಿರ್ವಹಣೆ, ಹಾಜರಾತಿ, ತರಬೇತಿ ಮಾನದಂಡಗಳು ಮತ್ತು ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯು ಸೂಚಿಸಿದ ಇತರ ಅವಶ್ಯಕತೆಗಳಂತಹ ಶೈಕ್ಷಣಿಕ ಅವಶ್ಯಕತೆಗಳನ್ನು ಅನುಸರಿಸಲು ವಿಫಲವಾದರೆ ಸರ್ಕಾರಕ್ಕೆ ನಿಗದಿತ ದಂಡವನ್ನು ಪಾವತಿಸತಕ್ಕದ್ದು. ಅಂತಂದರೆ ಆ್ಯಸ್ ಪರ್ 1958 ರೂಲ್ಸ್ ನಮೂನೆ 19ರಲ್ಲಿ ಹೇಳಿರುವಂತೆ ವೈದ್ಯಾಧಿಕಾರಿಗಳು ಇನ್ ಕೇಸ್ 2 ಇಯರ್ಸ್ ವಿದಿನ್ ಟೈಮ್ ಪೀರಿಯಡಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಪಾಸ್ ಆಗಲಿಲ್ಲ ಕಾರಣಾಂತರಗಳಿಂದ ಅಂತಂದರೆ ಅವರಿಗೆ ಎಕ್ಸ್ಟೆಂಡ್ ಕೊಡಲಾಗುತ್ತದೆ. ಆದರೆ ಆ್ಯಸ್ ಪರ್ ದ ರೂಲ್ಸ್ ಅನುಸರಿಸಬೇಕಾಗುತ್ತದೆ. ಅಥವಾ ಆ ಟೈಮ್ ಪೀರಿಯಡಲ್ಲಿ ಕಂಪ್ಲೀಟ್ ಆಗಲಿಲ್ಲ, ಫೇಲ್ ಆಗಿದ್ದಾರೆ ಅಂತಂದರೆ ದಂಡ ಕೂಡ ವಿಧಿಸಲಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮೂರನೇ ಪಾಯಿಂಟ್ ಬಂದು ವೈದ್ಯಾಧಿಕಾರಿಯು DNB ಡಿಪ್ಲೊಮಾ ಸ್ನಾತಕೋತ್ತರ ತರಬೇತಿಗಾಗಿ NBEMS ಪಠ್ಯಕ್ರಮ ಚೌಕಟ್ಟಿನನ್ವಯ ನಿಗದಿತ ಸಾಮರ್ಥ್ಯಗಳು ಮತ್ತು ಕೌಶಲ್ಯಗಳನ್ನು ಪಡೆದುಕೊಂಡಿದ್ದಾನೆ ಎಂದು ದೃಢೀಕರಿಸುವ ಸರ್ಟಿಫಿಕೇಷನ್ ಮೂಲಕ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇದರಿಂದ ವಾರ್ಷಿಕ ಪ್ರಮಾಣೀಕರಣವನ್ನು ಪಡೆಯತಕ್ಕದ್ದು ಹಾಗೂ ಶೈಕ್ಷಣಿಕ ವರ್ಷಕ್ಕೆ ಮಾಸಿಕ ವೇತನ ಬಿಡುಗಡೆಯ ಅಂತಹ ಪ್ರಮಾಣೀಕರಣ ಸರ್ಟಿಫಿಕೇಷನ್ ಸಲ್ಲಿಕೆ ಷರತ್ತಿಗೆ ಒಳಪಟ್ಟಿರುತ್ತದೆ. ಅಂತಂದರೆ DNB ಡಿಪ್ಲೊಮಾ ಸ್ನಾತಕೋತ್ತರ ತರಬೇತಿಯಲ್ಲಿ NBEMS ಪಠ್ಯಕ್ರಮ ಚೌಕಟ್ಟಿನನ್ವಯ ನಿಗದಿತ ಸಾಮರ್ಥ್ಯಗಳು ಮತ್ತು ಕೌಶಲ್ಯಗಳನ್ನು ಪಡೆದುಕೊಂಡಿದ್ದಾನೆ ಎಂದು ದೃಢೀಕರಿಸುವ ಮೂಲಕ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇದರಿಂದ ವಾರ್ಷಿಕ ಪ್ರಮಾಣೀಕರಣವನ್ನು ಪಡೆಯತಕ್ಕದ್ದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಅಕ್ಕಮಹಾದೇವಿ ಸರ್ಕಾರದ ಉಪ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಿನಾಂಕ 27/2/2026 ಇವರಿಗೆ ಪ್ರಧಾನ ಮಹಾಲೇಖಪಾಲರು ಕರ್ನಾಟಕ ಬೆಂಗಳೂರು, ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು, ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಆರೋಗ್ಯ ಸೌಧ ಬೆಂಗಳೂರು, ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು, ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು ಇಲಾಖಾ ನಿರ್ದೇಶಕರ ಮುಖಾಂತರ ಪ್ರತಿ ಮಾಹಿತಿಗಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಉಪಕಾರ್ಯದರ್ಶಿ 1ರವರ ಆಪ್ತ ಶಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಾಖಾ ರಕ್ಷಾ ಕಡತ, ಹೆಚ್ಚುವರಿ ಪ್ರತಿ. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ. ಸ್ನೇಹಿತರೆ ಇನ್ನೊಂದು ವಿಷಯವಾಗಿ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಏನು ಅಂತಂದರೆ ಕರ್ನಾಟಕ ಸರ್ಕಾರ ತಿದ್ದುಪಡಿ ಆದೇಶ, ಅದರ ಜೊತೆಗೆ ಇನ್ನೊಂದು ಆದೇಶ ಕೂಡ ಹೊರಡಿಸಿದ್ದಾರೆ. ಏನು ಅಂತಂದರೆ ಸಂಖ್ಯೆ ಸೇಮ್ ಇದೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 85HSH 2026, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 999 HSH 2024. ಏನಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳನ್ನು ಉನ್ನತ ವ್ಯಾಸಂಗಕ್ಕೆ ನಿಯೋಜಿಸುವುದಕ್ಕೆ ಸಂಬಂಧಿಸಿದಂತೆ ಮಾನದಂಡಗಳನ್ನು ನಿಗದಿಪಡಿಸಿ ಹೊರಡಿಸಲಾಗಿರುವ ಆದೇಶ ಸಂಖ್ಯೆ
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 999HSH 2024 ದಿನಾಂಕ 19/8/2025ರಲ್ಲಿನ ಅಂಶ 9ರ 2ನೇ ಸಾಲಿನಲ್ಲಿ ಟು ಸರ್ವ್ ದ ಗವರ್ಮೆಂಟ್ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 10 years ಎಂಬುದರ ಬದಲಾಗಿ ಟು ಸರ್ವ್ ದ ಗವರ್ಮೆಂಟ್ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 10 years ಇನ್ ದ ಸೇಮ್ ಸ್ಪೆಷಾಲಿಟಿ ಇನ್ ವಿಚ್ she undergoes the postgraduate DNB diploma course wherever the relevant posts are available ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. ಅಂತಂದರೆ ಏನು, ಈಗ ತಾನೇ ನಾವು ಅದರ ಬಗ್ಗೆ ಡಿಸ್ಕಷನ್ ಏನು ಮಾಡಿದ್ದೀವಿ ಸ್ನೇಹಿತರೆ. ಆಫ್ಟರ್ ಯುವರ್ PG ಯು ಹ್ಯಾವ್ ಟು ವರ್ಕ್ ಫಾರ್ ಅಟ್ಲೀಸ್ಟ್ 10 years ಇನ್ ಸಬ್ಜೆಕ್ಟ್ ಎನ್ನುವಂಥದ್ದು. ಅದನ್ನು ಈ ಚಿಕ್ಕ ಮಾರ್ಪಾಡು ಮಾಡಿ ಏನಂತಂದರೆ, ನೀವೇನು ಓದ್ಕೊಂಡು ಬರ್ತೀರಾ ಅದರ ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ನೀವು 10 ವರ್ಷಗಳ ಕಾಲ ಸೇವೆ ಸಲ್ಲಿಸಬೇಕಾಗುತ್ತದೆ ಎನ್ನುವಂಥ ತಿದ್ದುಪಡಿಯ ಆದೇಶ ಕೂಡ ಇದೇ 27/2/2026ರಂದು ಹೊರಡಿಸಿದ್ದಾರೆ ಸ್ನೇಹಿತರೆ. ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ವಿ. ಅಕ್ಕ ಮಹಾದೇವಿ, ಸರ್ಕಾರದ ಉಪ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಸೊ ಎಲ್ಲರಿಗೆ ಪ್ರತಿಯನ್ನು ಕೂಡ ಇಲ್ಲಿ ಹಂಚಿದ್ದಾರೆ ಸ್ನೇಹಿತರೆ. ಸೊ ಹೋಪ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹೋಪ್ ಏನು ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ವೈದ್ಯಾಧಿಕಾರಿಗಳ ಬೇಡಿಕೆಗಳಿತ್ತು, ಅದರಲ್ಲದೆ ವಿವಿಧ ಸಂಘಗಳ ಬೇಡಿಕೆ ಕೂಡ ಅವರು ಒಂದು ಕ್ರೋಢೀಕರಣ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದ್ರು. ಸೊ ಒಂದಾಗಿ ಬರ್ತಾ ಇದ್ದಾವೆ. ಹೋಪ್ಸೋ ನರ್ಸಿಂಗ್ ಆಫೀಸರ್ಸ್ ಆಗಲಿ ಇನ್ನಿತರ ಬೇಡಿಕೆಗಳು ಕೂಡ ಈ ಒಂದು ಯಾವ ರೀತಿ ಈ ಒಂದು ಆದೇಶ ಬಂದಿದೆ ಅದೇ ರೀತಿ ಇನ್ ಸರ್ವಿಸ್ ಬಗ್ಗೆ ಮಾತಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನರ್ಸಿಂಗ್ ಆಫೀಸರಲ್ಲಿ ನಾವು ನೋಡಬೇಕಾದ್ರೆ ಯಾರು ANM ಕಂಪ್ಲೀಟ್ ಮಾಡಿದ್ದಾರೆ, PHCOs ಅವರುಗಳನ್ನು GNM ಮುಂಬಡ್ತಿಯನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಮೆನ್ಷನ್ ಮಾಡಿದ್ದಾರೆ. ಬಟ್ ಇನ್ನೂ ಕೆಲ ಸ್ಪಷ್ಟನೆಗಳು ಬರಬೇಕಾಗಿದೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಹೊಸ ಒಂದು ವಿಡಿಯೋಜೊಂದಿಗೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದೆ ಭೇಟಿಯಾಗೋಣ. ಥ್ಯಾಂಕ್ ಯು.